ಖಾರ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಬರೀ ಇದು 2 ದಿವಸದಿಂದ ಲಾಗ್ ಆಗಿರುತ್ತೆ ನೋಡ್ರಿ. ಗುರುವಾರ ಮತ್ತು ಶುಕ್ರವಾರದ ದಿನನ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ರೀ. ಆ್ಯಕ್ಚುಲಿ ನನಗೆ ನಿನ್ನೆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ರೀ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಇದ್ದು. ಹಾಗಾಗಿ ಇವತ್ತು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಕತ್ತಿದ್ದು. ನಿಮಗೂ ಇಷ್ಟ ಆಕತ್ತಿದ್ರೆ ಲಾಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ ಭಾಳ ಮುಖ್ಯ ನೋಡ್ರಿ. ಇದು ಗುರುವಾರ ಬೆಳಗ್ಗೆ ನೋಡ್ರಿ. ಬೆಳಗ್ಗೆ ಟೈಮ್ 7:30 ಆಗಕ್ಕೆ ಬಂದಿರಬೇಕು. ನಾನು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನಿದ್ರೆ ಗ್ಯಾಸ್ ಸ್ಟೋವ್ಗೆ ಅರಿಶಿನ ಕುಂಕುಮ ಹಚ್ಚಿತ್ತಿಲ್ಲ ರೀ. ಅದಕ್ಕಾಗಿ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಇವತ್ತು ನಾಷ್ಟಕ್ಕೆ ಬರೀ ದೋಸೆ ಹಿಟ್ಟಿತ್ತಂತೇಳಿ ನಾನು ಬರೀ ದೋಸೆ ಹಾಕಿ ಕೊಡಾಕಂತೀನಿ ನೋಡ್ರಿ. ಚಟ್ನಿ ಆ್ಯಕ್ಚುಲಿ ನಿನ್ನೆ ಮಾಡಿದಿತ್ತು. ನಿನ್ನೆ ಚಟ್ನಿ ಇವತ್ತು ತಿನ್ನಂಗಿಲ್ಲ ರೀ. ಸಾಂಬಾರು ಇತ್ತು, ಬೇಕಂದ್ರೆ ಸಾಂಬಾರು ಕೊಡಾಕೆ ಬರುತ್ತೆ. ಆದರೆ ಚಟ್ನಿ ಸಾಂಬಾರು ಏನೋ ಮಾಡೋಕೆ ಹೋಗಲಿಲ್ಲ. ಇವತ್ತು ನಂದು ಗುರುವಾರ ಉಪವಾಸ ಇರುತ್ತಲ್ಲ ರೀ. ಮಧ್ಯಾಹ್ನ ಮೇಲೆ ಅಡುಗೆ ಮಾಡ್ರೈತು. ಈಗ ಬೆಳಗ್ಗೆ ದೋಸೆ ಹಿಟ್ಟಿತ್ತು, ಅದಕ್ಕಾಗಿ ಶೇಂಗಾ ಹಿಂಡಿ ಮತ್ತು ದೋಸೆ ಹಾಕಿ ಕೊಟ್ರಾಯ್ತು ಅಂತೇಳಿ ಹಾಕಿ ಕೊಡಾಕಂತೀನಿ ನೋಡ್ರಿ. ಅಕಸ್ಮಾತಾಗಿ ಪಲ್ಯ ಮಾಡ್ಲಿಕ್ಕಂದ್ರೆ ಈ ಥರ ಶೇಂಗಾದ ಹಿಂಡಿ ಇದ್ಬಿಟ್ರೆ ಬಿಸಿ ದೋಸೆ ಆಗಲಿ ಚಪಾತಿ ಆಗಲಿ ಮಸ್ತಾಗಿ ಊಟ ಮಾಡ್ಬೋದು ನೋಡ್ರಿ. ಎಲ್ಲರಿಗೂ ದೋಸೆ ಮತ್ತು ಶೇಂಗಾ ಹಿಂಡಿ ಹಾಕಿ ಕೊಟ್ಟೆ ರೀ. ಅಂದರೆ ನಮ್ಮ ಮನೆಯವ್ರಿಗೆ ಮನುಗೆ ತನುಗೆ ಅದನ್ನೇ ಹಾಕಿ ಕೊಟ್ಟೆ. ಕೆಲವೊಬ್ಬರು ಶೇಂಗಾದ ಹಿಂಡಿಗೆ ಎಣ್ಣೆ ಹಾಕ್ತೀರಿ ಏನ್ರಿ ಅಕ್ಕ ಅಂತ ಕೇಳಾಕತ್ತೀರಿ. ನಾನಂತೂ ಎಣ್ಣೆ ಅದು ಏನೂ ಹಾಕಿಲ್ಲ ರೀ. ಬೆಳ್ಳುಳ್ಳಿ, ಕರ್ಬೇವು ಸೊಪ್ಪು, ಜೀರಿಗೆ, ಹಿಂಗು ಹಾಕಿಬಿಟ್ಟು ಶೇಂಗಾದ ಹಿಂಡಿನ ಮಾಡಿಸಿದ್ದು. ಅಂದರೆ ಹೊರಗಡೆ ಎಲ್ಲ ಸಿಗುತ್ತೆ ರೀ ಶೇಂಗಾದ ಹಿಂಡಿ ಫುಲ್ ಮುದ್ದೆ ಥರ ಗಟ್ಟಿಯಾಗಿರುತ್ತೆ, ಅಷ್ಟೇ ಟೇಸ್ಟ್ ಇರೋಂಗಿಲ್ಲ. ಆದರೂ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆ, ಹಿಂಗು, ಕರ್ಬೇವು ಸೊಪ್ಪು ಸ್ವಲ್ಪ ಎಣ್ಣೆ ಒಳಗೆ ಹುರಿದ್ಬಿಟ್ಟು ಕರ್ಬೇವು ಸೊಪ್ಪು ಹಾಕಿದೆ. ಅಂದರೆ ಅವನು ಇದ್ರೆ NCC ಕ್ಲಾಸಿಗೆ ಹೊಂಟಿದ್ದಾರೆ, ರೆಡಿ ಆಗಿಬಿಟ್ಟು. ಇವತ್ತು NCC ಕ್ಲಾಸ್ ಒಳಗೆ ಫಂಕ್ಷನ್ ಐತಂತ್ರಿ. ಮನು ಇದ್ರೆ ನನಗಿಂತ 1-2 ಫೂಟ ಹೈಟ್ ಆಗ್ಬಿಟ್ಟ ನೋಡ್ರಿ. ಅಂದರೆ ಸಣ್ಣವರಿದ್ದಾಗ ಇಷ್ಟ ಇರ್ತಾರೆ ಮಕ್ಕಳು. ಬೆಳೀತಾ ಎಷ್ಟು ಎಷ್ಟು ದೊಡ್ಡವ್ರು ಆಗ್ಬಿಡ್ತಾರೆ ಅಂಥೇಳಿ ಗೊತ್ತಾಗಂಗಿಲ್ಲ ನೋಡ್ರಿ. ನಾನೇ ಹೈಟ್ ಅಂತಿದ್ದೆ ಫಸ್ಟ್ ನಾನು ಸಣ್ಣಕ್ಕಿದ್ದಾಗ, ಆದರೆ ನನ್ನ ಮಕ್ಕಳು ನನಗಿಂತ ಹೈಟ್ ಆಗ್ಬಿಟ್ಟಾರು. ಅದನ್ನೇ ಹೇಳಾಕತ್ತಿದ್ದೆ ನಾನು, ಇನ್ನೂ ಸ್ವಲ್ಪ ಹೈಟ್ ಆಗಿಬಿಟ್ರೆ ಬಾಗ್ಲನೇ ಬೇರೆದೇ ಹಚ್ಬೇಕಾಗುತ್ತಪ್ಪ 8 ಫೂಟಿಂದು ಅಂಥೇಳಿ. ಈಗಿದ್ರೆ ಗೆಣಸಿನ್ಕಾಯಿ ಕುದ್ಸಾಕೆ ಇಟ್ಟಿದ್ದೆ ರೀ. ಇವತ್ತು ಗೆಣಸಿನ್ಕಾಯಿ ಏನೈತಿಲ್ಲ ಅಂದ್ರೆ ಒಂದು ಗುರುವಾರ ಉಪವಾಸ ಇತ್ತು, ಒಂದು ಗೆಣಸಿನ್ಕಾಯಿ ತಿನ್ನೋಣ ಅಂತೇಳಿ ನಾನು ಅದು ಕಡಾಯಿಗೆ ಏನೈತಿಲ್ಲ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಗೆಣಸಿನ್ಕಾಯಿ ತೊಳೆದು ಈ ಥರ ಇಟ್ಟು ಮ್ಯಾಲೆ ಒಂದು ಹಸಿ ಟವಲನ್ನು ಅಥವಾ ಹಸಿ ಬಟ್ಟೆ ಕಾಟನ್ ಬಟ್ಟೆನ ಮುಚ್ಚಿಬಿಟ್ಟು ಕುದಿಸ್ಬೇಕ್ರಿ. ನೀರು ಹಾಕ್ದೇನೆ ಟೇಸ್ಟ್ ಚಲೋ ಇರ್ತಾವೆ ರೀ. ಅಂದರೆ ನೀರು ಹಾಕಿ ಕುದಿಸೋದಕ್ಕೂ ಈ ಥರ ಕುದಿಸೋದಕ್ಕೂ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ರೀ. ಈ ಥರ ಕುದಿಸ್ದಾಗ ಏನಿಲ್ಲ ಗೆಣಸಿನ್ಕಾಯಿ ರುಚಿ ಜಾಸ್ತಿ ಇರುತ್ತೆ. ಆವಾಗೆಲ್ಲ ಅದು ಡಬ್ಗಾಯಿ ಅಂಥೇಳಿ ಮಾಡ್ತಿದ್ರು. ಅಂದರೆ ಮಣ್ಣಿನ ಗಡಿಗೆ ಒಳಗೆ ಹಾಕಿ ಅದು ನೆಲದಾಗ ಹಾಕಿ ಅದ್ರ ಮೇಲೆ ಉರಿ ಹಚ್ಬಿಟ್ಟು ಬೆನೆಸ್ತಿದ್ರು. ಅದು ಭಾಳ ಟೇಸ್ಟ್ ಇರುತ್ತೆ ರೀ. ಹಂಗಾಗಿ ನಾನು ಈ ಥರ ಮನೆಯೊಳಗೆ ಸಿಂಪಲ್ಲಾಗಿ ನೀರು ಹಾಕ್ದೇ ಕುದಿಸಿದ್ದು. ನಮ್ಮ ಅಜ್ಜಿನೂ ಹಾಗೆ ಮಾಡ್ತಿದ್ರು. ಕೆಳಗೆಲ್ಲ ಮಣ್ಣಿನ ಗಡಿಗೆ ಒಳಗೆ ಒಲೆನ ಬೂದಿ ತೆಗೆದು ಹಾಕಿಬಿಟ್ಟು ಮ್ಯಾಲೆ ಹಸಿ ಕಾಟನ್ ಬಟ್ಟೆನ ಮುಚ್ಚಿಬಿಟ್ಟು ಕುದಿಸ್ತಿದ್ರು. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ. ಅಂದರೆ ರುಚಿಯಾಗಿರುತ್ತೆ. ನೀರು ಹಾಕಿ ಕುದಿಸ್ದಾಗಿಂತಲೇ ರುಚಿ ಕಮ್ಮಿ ಆಗುತ್ತೆ ರೀ ಗೆಣಸಿನ್ಕಾಯಿದು. ಹಾಗಾಗಿ ಅದನ್ನು ಕುದಿಸಿ ಗೆಣಸಿನ್ಕಾಯಿ ತಿಂದ್ಕೊಂಡು ಈಗಿದ್ರೆ ಗೆಣಸಿನ್ಕಾಯ್ದು ಇವತ್ತು ಪಲ್ಯ ರೆಡಿ ಮಾಡಾಕಂತೀನಿ ನೋಡ್ರಿ. ಗ್ರೇವಿ ಥರ ಮಾಡಾಕತ್ತಿದ್ದು ಸಿಂಪಲ್ಲಾಗಿ ಗೊತ್ತಾಗಂಗಿಲ್ಲ ರೀ. ಚಪಾತಿಗಾಗಲಿ ರೊಟ್ಟಿಗೆ ಅನ್ನಕ್ಕೂ ತಿನ್ಬೋದು. ನಾನು ಫಸ್ಟ್ ಟೈಮ ಮಾಡಿದ್ದು, ಅಂದರೆ ಬೇರೆ ರೀತಿಯೊಳಗೆ ಒಂದು ಸಲ ಮಾಡಿದ್ದು. ಈ ರೀತಿ ಸಿಂಪಲ್ಲಾಗೆ ಫಸ್ಟ್ ಟೈಮ ಮಾಡಾಕತ್ತಿದ್ದು ನೋಡ್ರಿ. ಇದಕ್ಕೇನು ಜಾಸ್ತಿ ಏನೂ ಬೇಕಾಗಿಲ್ಲ. ಜಸ್ಟ್ ಏನೈತಿಲ್ಲ 1-2 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗೆ ಜೀರಿಗೆ, ಸಾಸ್ವೆ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ರೀ ಮತ್ತು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗುತ್ತೆ ರೀ. ಈಗಿದ್ರೆ ಎಣ್ಣೆ ಮತ್ತು ಜೀರಿಗೆ, ಸಾಸ್ವೆ, ಕರಿಬೇವು ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆ ರೆಡಿ ಆದಮೇಲೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಕ್ಕಂತೀನಿ ನೋಡ್ರಿ. ಬೇಕಂದ್ರೆ ಬೆಳ್ಳುಳ್ಳಿನೂ ಹಾಕ್ಬೋದು. ನನ್ನಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ ರೀ. ಸಣ್ಣಗೆ ಕಟ್ ಮಾಡಿದ್ದ 1-2 ಉಳ್ಳಾಗಡ್ಡಿನೂ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ರೀ. ಜಸ್ಟ್ ಒಂದು 3-4 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಬಿಡ್ಬೋದು.
ಉಳ್ಳಾಗಡ್ಡಿ ಉಪ್ಪು ಹಾಕಿ ಹುರ್ಕೊಂಡ್ಮೇಲೆ ಏನೈತಲ್ಲ ಈ ಕಡೆ ಗೆಣಸಿನ್ಕಾಯಿ ಏನು ಕುದಿಸಿಟ್ಟಿದ್ದೆ ಆದರೆ ಸ್ವಲ್ಪ ತಿಂದಿದ್ದೆ, ಸ್ವಲ್ಪ ಕಟ್ ಮಾಡಿಬಿಟ್ಟು ಪಲ್ಯ ರೆಡಿ ಮಾಡಾಕಂತೀನಿ ನೋಡಿರಿ. ಟೈಮ್ 2 ಗಂಟೆ ಆಗಿತ್ತು, ನನಗೂ ಹಸಿವಾಗ್ಬಿಟ್ಟಿತ್ತು. ಅದಕ್ಕಾಗಿ ಒಂದು ಸೈಡ್ ಅನ್ನಕ್ಕೆ ಇಟ್ಬಿಟ್ಟು ಚಪಾತಿ ಮತ್ತು ಪಲ್ಯ ಮಾಡಿಬಿಟ್ರಾಯ್ತು. ಎರಡಕ್ಕೂ ಆಗುತ್ತೆ, ಅನ್ನಕ್ಕೆ ಮತ್ತು ಚಪಾತಿಗೆ ಅಂತ ಹೇಳಿ. ಈಗ ಉಳ್ಳಾಗಡ್ಡಿ ಉಪ್ಪು ಹಾಕಿ ಹುರ್ಕೊಂಡ್ಮೇಲೆ ಏನೈತಲ್ಲ ಖಾರದ ಪುಡಿ ರೀ. ಈ ರೀತಿ ಖಾರದ ಪುಡಿ ಹೆಂಗೆ ಯೂಸ್ ಮಾಡೋದ್ರಿ ಅಕ್ಕ ಅಂತೇಳಿ ಕೆಲವೊಬ್ರು ಕೇಳಾಕತ್ತಿದ್ರಿ. ಅಂದ್ರೆ ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲಲ್ರಿ ಮಸಾಲೆ ಖಾರ ಯಾವ ರೀತಿ ಯೂಸ್ ಮಾಡ್ಬೋದು ಅಂತೇಳಿ. ಮಸಾಲೆ ಖಾರ ಏನೈತಲ್ರಿ ಪಲ್ಯಗಳಿಗೆ, ಸಾಂಬಾರ್ಗೆ ಎಲ್ಲದಕ್ಕೂ ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿ ಅಂತೂ ಇದನ್ನೇ ಖಾರ ಯೂಸ್ ಮಾಡೋದು. ಯಾಕಂದರೆ ನಾವು ಮಸಾಲೆ ಜಾಸ್ತಿ ಎಲ್ಲ ಯೂಸ್ ಮಾಡಂಗಿಲ್ಲ ರೀ. ಒಂದ್ಸಲ ಮಸಾಲೆ ಖಾರ ಮಾಡಿಟ್ಬಿಟ್ರೆ ಏನೈತಲ್ಲ ವರ್ಷದ ತನಕ ಅದೇ ಪಲ್ಯಕ್ಕೆ, ಸಾರಿಗೆ ಎಲ್ಲದಕ್ಕೂ ಬಳಸೋದು. ಯಾಕಂದರೆ ಎಲ್ಲ ಅದ್ರೊಳಗನೆ ಹಾಕಿರ್ತೀವಲ್ಲ, ಹಾಗಾಗಿ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರೂ ಇದೇನೇ ಬಳಸ್ತೀವಿ. ಟೇಸ್ಟ್ ಚಲೋ ಇರುತ್ತೆ ರೀ. ಅಂದರೆ ನನಗೆ ಮೊನ್ನೆ ಒಬ್ಬರು ವಾಟ್ಸಪ್ಪಾಗ ಕಮೆಂಟ್ ಹಾಕಿದ್ರು, ಇದನ್ನ ಮಸಾಲೆ ಖಾರ ಹೆಂಗೆ ಯೂಸ್ ಮಾಡೋದ್ರಿ ಅಕ್ಕ ಅಂತೇಳಿ. ಹಾಗಾಗಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನೋಡಿರಿ. ಹಂಗನೂ ತಿನ್ಬೋದು. ನಾವೆಲ್ಲ ಸಣ್ಣವರಿದ್ದಾಗ ಸಂಜೆ ಮುಂದಾಗ ಪಲ್ಯ ಎಲ್ಲ ಖಾಲಿಯಾಗಿರ್ತಿತ್ತಲ್ರಿ. ಅಂದರೆ ಜಾಸ್ತಿ ಜನ ಇದ್ದಾಗ ಪಲ್ಯ ಎಲ್ಲ ಇರ್ಲಿಕ್ಕಂದ್ರೆ ಜಸ್ಟ್ ಏನೈತಲ್ಲ ರೊಟ್ಟಿ ಅಥವಾ ಚಪಾತಿ, ಮಸಾಲೆ ಖಾರ, ಎಣ್ಣೆ ಅಷ್ಟೇ ಊಟ ಮಾಡ್ತಿದ್ವಿ. ಟೇಸ್ಟ್ ಚಲೋ ಇರುತ್ತೆ. ಈಗ ಇದ್ರಾಗ ಗೆಣಸಿನ್ಕಾಯಿ ಪಲ್ಯ ಮಾಡಕ್ಕೆ ಅದನ್ನ ಒಗ್ಗರಣೆ ರೆಡಿ ಮಾಡಿಕೊಂಡು ಒಂದು 2 ಚಮಚದಷ್ಟು ಖಾರ ಮತ್ತು ಹಾಕಿ ಎಣ್ಣೆ ಒಳಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಟೊಮೊಟೊ ಪೇಸ್ಟನ್ನು ಹಾಕಿ ಚಲೋ ಹೊತ್ನಾಗೆ ಹಸಿ ವಾಸನೆ ಹೋಗೋ ಮಟ್ಟ ಕುದಿಸ್ಬಿಟ್ಟು ಆಮೇಲೆ ಕಟ್ ಮಾಡಿದ್ದ ಗೆಣಸಿನ್ಕಾಯಿ ಹಾಕಿದ್ರೆ ಹಾಕಿ ಚಲೋ ಹೊತ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೋದು, ಇಲ್ಲಾಂದ್ರೆ ಹಂಗನೂ ರೆಡಿ ಮಾಡ್ಕೋಬೋದು ರೀ. ಟೇಸ್ಟ್ ಎರಡೂ ಚಲೋ ಇರುತ್ತೆ. ಅಂದರೆ ಚಪಾತಿಗೆ ಬೇಕಂದ್ರೆ ಬರೀ ನಾವು ನೀರು ಹಾಕ್ತಿನ ರೆಡಿ ಮಾಡ್ಕೋಬೋದು. ಈಗ ಇದ್ರ ನೀರು ಹಾಕಿ ಸ್ವಲ್ಪ ಕುದಿಸಿ ಕಸೂರಿ ಮೆಂತಿ ಹಾಕಿಬಿಟ್ಟು ಸೈಡಿಗೆ ಎತ್ತಿಡಾಕಂತೀನಿ ನೋಡಿರಿ. ಮಸ್ತಾಗಿ ಗೆಣಸಿನ್ಕಾಯಿ ಪಲ್ಯ ಅಥವಾ ಗೆಣಸಿನ್ಕಾಯಿ ಗ್ರೇವಿ ರೆಡಿ ಆಗುತ್ತೆ ನೋಡಿರಿ. ಟೇಸ್ಟ್ ಅಂತೂ ಚಲೋ ಇರುತ್ತೆ ರೀ. ನನಗೂ ಹಸಿವಾಗ್ಬಿಟ್ಟಿತ್ತು, ಹಾಗಾಗಿ ಮಸ್ತಾಗಿ ಪ್ಲೇಟ್ ರೆಡಿ ಮಾಡ್ಕೊಂಬಂದು ಊಟನೂ ಎಲ್ಲ ಮುಗಿಸ್ಬಿಟ್ಟು ಇವಾಗಿದ್ರೆ ಟೈಮ 6:30 ಆಗೈತೆ ನೋಡಿರಿ. ಫುಲ್ ಗಾಳಿ ಅಂತೂ ಜಾಸ್ತಿನೇ ಬಿಟ್ಟೈತಿ. ನಾನು ಸಂಡ್ಗೆ ಇದ್ದರೆ ಮ್ಯಾಳ್ಗಿ ಮೇಲೆ ಒಯ್ದು ಹಾಕಿದ್ದೆ ರೀ. ಅಂದ್ರೆ 3ನೇ ಫ್ಲೋರ್ ಒಳಗೆ ಹಾಕಿದ್ದು ಅವನ್ನ ತಕ್ಕೊಂಡು ಬರೋಟಿಗೆ ರಗಡ್ ಆಗ್ಬಿಡುತ್ತೆ ನೋಡಿರಿ. ಅಂದ್ರೆ ಮೇಲೆ ಹತ್ತಿ ಇಳೋಟಿಗೆ ಸಾಕಾಗ್ಬಿಡುತ್ತೆ. ಈ ಸಲ ಸಂಡ್ಗೆ ಸ್ವಲ್ಪ ಸಣ್ಣ ಸಣ್ಣನ್ನು ಬಿಟ್ಟಿದ್ದೆ ರೀ. ನಮ್ಮ ಮನೆಯವ್ರು ಇದ್ರೆ ಭಯಾಕತ್ತಿದ್ರು, ಏನು ಇಷ್ಟಿಷ್ಟು ಸಣ್ಣ ಸಣ್ಣದು ಹಾಕಿದ್ದೀಯ, ಅದನ್ನ ಫ್ರೈ ಆದಮೇಲೆ ಇಷ್ಟಿಷ್ಟು ಆಗ್ತಾವೆ ಅಂತೇಳಿ. ಇಲ್ರಿ ಫ್ರೈ ಆದಮೇಲೆ ದೊಡ್ಡ ಆಗ್ತಾವೆ ಅಂತ ನಾನು ಹಾಕತ್ತಿದ್ದೆ ರೀ. ಅಂದರೆ ಸ್ವಲ್ಪ ಜಲ್ದಿ ಫ್ರೈ ಆಗ್ಲಂತ ಆ ಥರ ಮಾಡಿದ್ದು. ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಷ್ಟೇ ರೀ. 2 ಕೆಜಿ ಸಂಡ್ಗೆ ಮಾಡಿದ್ದೆ ರೀ. ಆದ್ರೆ ಆಲ್ರೆಡಿ ಅವನ್ನ ಬುಕ್ ಆಗ್ಬಿಟ್ಟವು. ಅದನ್ನು ಪಾರ್ಸಲ್ ಕಳಿಸ್ಬೇಕು. ಈಗ ಫೈನಲಿ ಟೈಮ್ 7 ಗಂಟೆ ಆಗಿ ಹೋಗಿದ್ರಿ. ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಆರ್ಡ್ರ್ ಬಂದವು. ಎಲ್ಲರಿಗೆ ಥ್ಯಾಂಕ್ಸ್ ರೀ. ಎಲ್ಲರೂ ಆರ್ಡ್ರ್ ಕೊಟ್ಟಿದ್ದಕ್ಕೆ. ಯಾಕಂದರೆ ಏನಾದರೂ ಒಂದು ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಸಪೋರ್ಟ್ ಸಿಗ್ತೈತಲ್ರಿ, ಭಾಳ ಖುಷಿ ಆಗುತ್ತೆ. ಆಲ್ರೆಡಿ ಮಸಾಲೆ ಖಾರ ಆಗಲಿ, ಶೇಂಗಾ ಹಿಂಡಿ ಆಗಲಿ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಒಳಗೆ ಐತ್ರಿ. ಅಂದರೆ ಇನ್ನೂ 4-5 ಕೆಜಿ ಪ್ಯಾಕ್ ಮಾಡ್ಬೇಕು ನಾನು. ಇವಾಗ ಫಸ್ಟ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದು. ಇಷ್ಟೆಲ್ಲ ಒಂದು 7-8 10 ಪ್ಯಾಕಿಂಗ್ ಮಾಡಿ ಇಡ್ಬೇಕ್ರಿ. ನಾಳೆ ಬೆಳಿಗ್ಗೆ ಕೊರಿಯರಕ್ಕೆ ಹಾಕಬೇಕಿತ್ತು. ಹಾಗಾಗಿ ಮತ್ತು ಮುಂಬೈಗೆ ಪೋಸ್ಟ್ ಆಫೀಸಿಂದನೂ ಕಳಿಸ್ಬೇಕಿತ್ತು. ಅಂದರೆ ನಾವು ಎಲ್ಲ ರೆಡಿ ಮಾಡೋಕ್ಕಿಂತ ರೀ ಇದು ಪ್ಯಾಕಿಂಗ್ ಕೆಲಸ ಅಂತೂ ಜಾಸ್ತಿ ಕಷ್ಟ ನೋಡಿರಿ. ಅಂದ್ರೆ ಬರೀ ಪ್ಯಾಕ್ ಮಾಡೋಕ್ಕನೆ ಬರೀ ದಿನಕ್ಕೆ ಒಂದು ಟೇಪ್ ಖಾಲಿ ಆಗಿಬಿಡುತ್ತೆ. ಅಂದ್ರೆ ಒಂದು 50-60 ರೂಪಾಯಿದು ಅಷ್ಟು ಟೇಪ್ ಎಲ್ಲ ಸುತ್ತಿ ರೆಡಿ ಮಾಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ರೀ. ಈಗಿದ್ರೆ ಅದನ್ನೇ ಎಲ್ಲ ಆರ್ಡ್ರಸ್ ಬಂದಿದ್ದು ನೋಡಿಬಿಟ್ಟು ಪ್ಯಾಕ್ ಮಾಡಬೇಕಲ್ರಿ. ನಮ್ಮ ಮನೆಯವರು ಪ್ಯಾಕ್ ಮಾಡಿ ಇಟ್ಟಿದ್ರು ಅಂದರೆ ಅದನ್ನ ಸರಿಯಾಗಿ ಪ್ಯಾಕ್ ಮಾಡಿಟ್ಟಿಲ್ಲ. ಅದಕ್ಕಾಗಿ ನಾನು ಇದು ಸರಿಯಾಗಿ ಸೀಲ್ ಆಗಿಲ್ಲ ನೋಡಿರಿ. ಅಂದ್ರೆ ಮತ್ತೆ ಚೆಲ್ಬಿಟ್ರೆ ಅಂತೇಳಿ ಅದು ಸೀಲಿಂಗ್ ಮಷಿನ್ ಒಂದು ತೊಗೋಬೇಕಾಗೈತಿ. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಅದು ಆದಷ್ಟು ಬೇಗ ತೊಗೊಳೋನು. ಯಾಕಂದರೆ ಕೈಲಿ ಮಾಡೋಕ್ಕಿಂತ ಅದನ್ನ ಸೀಲ್ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ರೀ. ಆದರೆ ನೋಡಬೇಕು, ಹುಡುಕಾಡಬೇಕು ಮಾರ್ಕೆಟ್ ಒಳಗೆ. ಆನ್ಲೈನ್ ಒಳಗೂ ನೋಡಿದ್ದೀನಿ. ಆದಷ್ಟು ಬೇಗ ಅದನ್ನೂ ಒಂದು ತೊಗೋಬೇಕ್ರಿ. ಯಾರಿಗಾದರೂ ಮಸಾಲೆ ಖಾರ ಮತ್ತು ಶೇಂಗಾದ ಹಿಂಡಿ ಬೇಕಂದ್ರೆ ನೀವು ಆರ್ಡ್ರ್ ಕೊಡ್ಬೋದು. ಹಪ್ಪಳ ಮತ್ತು ಸಂಡ್ಗೆ ಅಂತೂ ಸ್ಟಾಕ್ ಉಳಿತಾನೇ ಇಲ್ಲರಿ. ಆಲ್ರೆಡಿ ಈಗ ನಾನು ಮಾಡಿದ್ದು ಒಂದು 2-3 ಕೆಜಿ ಸಂಡ್ಗೆ ಆಗಲಿ ಮತ್ತು ಹಪ್ಪಳ ಆಗಲಿ. ಆದರೆ ಆರ್ಡ್ರ್ ಬಂದಿದ್ದು 10 ಕೆಜಿದ ಆರ್ಡ್ರ್ ಬಂದೈತ್ರಿ. ಸಾವಕಾಶ ಮಾಡಿ ಕೊಡ್ತೀನಂತ ಹೇಳಿದ್ದೀನಿ. ಆಲ್ರೆಡಿ ಅವರು ಬುಕ್ ಮಾಡ್ಯಾರು. ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿಬಿಟ್ರೆ ಚಲೋ ಆಗುತ್ತೆ ರೀ. ನನಗೆ ಜಾಸ್ತಿ ಒಮ್ಮೆ ಅಂತ ಅಂದಾಗ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ರೀ. ಸಂಡ್ಗೆ ಅಥವಾ ಹಪ್ಪಳ ಸ್ವಲ್ಪ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ರೀ. ಅಂದರೆ ಒಂದೇ ಸಲಕ್ಕೆ ನಾವು ಒಂದು 4-5 ಕೆಜಿ ಮಾಡ್ತೀವಂದ್ರೆ ಆಗಂಗಿಲ್ಲ ರೀ. 2 ಕೆಜಿ ಮಾಡ್ಬೇಕಂದ್ರೆ ಫುಲ್ ಸುಸ್ತಾಗೋಗ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋಕ್ಕಾಗಂಗಿಲ್ಲ. ಈಗಿದ್ರೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ತನ್ನೊಂದು ಕಡೆ ಎಲ್ಲ ಹೆಸರು ಬರೆಸ್ಬಿಟ್ಟು ಮತ್ತು ಅದನ್ನೆಲ್ಲ ಸೀಲ್ ಮಾಡಿ ಅಂದ್ರೆ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ರೀ. ಇನ್ನೂ 1-2 ಮಾಡಬೇಕಿತ್ತು, ನಾಳೆ ಬೆಳಗ್ಗೆ ಮಾಡಬೇಕು.
ಈಗಿದ್ರೆ ಇದು ನೆಕ್ಸ್ಟ್ ಬೆಳಗ್ಗೆ ನೋಡ್ರಿ ನಿನ್ನೆ ರಾತ್ರಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದ ಕೂಡಲೇ ಹಪ್ಪಳ ಮಾಡೋಣಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಅಂದರೆ ಹಪ್ಪಳ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತಲ್ಲ, ಹಾಗಾಗಿ ಹಪ್ಪಳ ಸ್ವಲ್ಪ ಹಿಟ್ಟು ರೆಡಿ ಮಾಡಿ ಇಟ್ಟರಾಯ್ತು. ಮಧ್ಯಾಹ್ನ ಮೇಲೆ ಅಥವಾ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ನಾಷ್ಟ ಮಾಡಿ ಹಪ್ಪಳ ಮಾಡೋಕ್ಕೆ ಬರುತ್ತಂತ ರೀ. ಈಗಿದ್ರೆ ಬೆಳಗ್ಗೆ ಎದ್ದ ಕೂಡಲೇ ಟೈಮ್ 5:45 ಆಗಿತ್ತು ರೀ. ನಾನು ಜಲ್ದಿನೇ ಎದ್ದಿದ್ದೆ. ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಸ್ವಲ್ಪ ಯೋಗಾನು ಮಾಡಿಬಿಟ್ಟು ಈಗ ಒಂದು 15-20 ದಿವಸ ಮೇಲೇ ಆಯಿತು ಸರಿಯಾಗಿ ಯೋಗಾನೇ ಮಾಡಲಾಗಿದ್ದೀನಿ. ಯಾಕಂದರೆ ಕೆಲಸ ಜಾಸ್ತಿ ಆಗಿಬಿಟ್ರೆ ಮತ್ತು ನಡುವೆ ಕತ್ತು ಬೇರೆ ನೋವಾಗಿತ್ತಲ್ರಿ, ಹಾಗಾಗಿ ಜಾಸ್ತಿ ಮಾಡೋಕ್ಕೂ ಹೋಗಿಲ್ಲ. ಸ್ವಲ್ಪ ಸ್ವಲ್ಪ ಪ್ರಾಣಾಯಾಮ ಕಪಾಲಭಾತಿ ಅಷ್ಟೇ ಮಾಡಿದ್ದು. ಮತ್ತು ಬೆಳಗ್ಗೆ ಯೋಗ ಮಾಡ್ಲಿಕ್ಕೆ ಅಂದ್ರೆ ಫುಲ್ ಡಲ್ ಅಂತ ಅನ್ಸುತ್ತೆ ರೀ. ಜಲ್ದಿ ಎದ್ದಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೆ ನೋಡ್ರಿ. ಆದಷ್ಟು ನಮ್ಗೆ ಇಡೀ ದಿವಸ ಸುಸ್ತಾಗೋದು ಮತ್ತು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆ ಥರ ನಾವು ಆದಾಗೇನಿತ್ತಲ್ಲ, ಬೆಳಗ್ಗೆ ನಾವು 4:15ಗೆ ಎದ್ಬಿಟ್ಟು ನಿವಾಂತಾಗಿ ಯಾರೂ ಎದ್ದಿರಲ್ಲ, ನಾವು ಶಾಂತಾಗಿ ಕೆಲಸ ಮಾಡೋದಾಗಲಿ ವಾಕಿಂಗ್ ಮಾಡೋದಾಗಲಿ ಆ ಥರ ಮಾಡಿಬಿಟ್ರೆ ಮೈಂಡ್ ಫ್ರೆಶ್ ಅನ್ಸುತ್ತೆ ನೋಡ್ರಿ. ಇಡೀ ದಿವಸ ಸುಸ್ತಂತ ಅನ್ಸಂಗಿಲ್ಲ. ಅಂದ್ರೆ ನನಗೆ ಆ ಥರ ಅನಿಸೋದು, ಹಾಗಾಗಿ ನಿಮಗೂ ಹೇಳಕತ್ತಿದ್ದೆ ಅಷ್ಟೇ ರೀ. ಲೇಟಾಗಿ ಎದ್ದಾಗೇನೈತಿಲ್ಲ ನಮಗೆ ಫುಲ್ ಬಾಡಿ ಒಳಗೆ ಸುಸ್ತಾಗೋದು, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಂಗಿಲ್ಲ, ಆ ಥರ ಆಗ್ತಿರ್ತೈತಿ. ನನಗೂ ಹಾಗೆ ರೀ. ನಾನು ಅದು ಸ್ವಲ್ಪ ದಿವಸ 6 ಗಂಟೆಗೆಲ್ಲ ಹೇಳಕತ್ತಿದ್ದೆ. ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲಾಗಿತ್ತು. ಅದಕ್ಕಾಗಿ 4:15 5 ಗಂಟೆ ಒಳಗಡೆ ಎದ್ಬಿಡ್ಬೇಕು ನೋಡ್ರಿ. ಈಗಿದ್ರೆ ನಾನು ಹಪ್ಪಳ ಮಾಡೋಣಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಈ ಕಡೆ ಪಾಲಕನ್ನು ಬೆನ್ಸಾಕಿ ಇಟ್ಟಿದ್ದೀನಿ ಮತ್ತು ಬೋರ್ ಚಾಲು ಮಾಡಿ ಹಪ್ಪಳ ಮಾಡೋಕ್ಕದೆಲ್ಲ ಕುಡಿಯೋಕೆ ನೀರು ತುಂಬಾಕಂತೀನಿ ನೋಡ್ರಿ. ಎರಡೆರಡು ಕೆಲಸ ಒಟ್ಟಿಗೆ ಮಾಡಿಬಿಟ್ರೆ ಜಲ್ದಿನೂ ಕೆಲಸ ಮುಗಿಯುತ್ತೆ. ಅಂದ್ರೆ ಪಾಲಕನ್ನು ಅದನ್ನ ನೀರೊಳಗೆ ಹಾಕಿ ಕುದಿಸಿ ಮತ್ತು ತಣ್ಣೀರೊಳಗೆ ಹಾಕಿ ಅದನ್ನ ತಣ್ಣಗೆ ಮಾಡಿ ಆಮೇಲೆ ರುಬ್ಬಿ ಹಪ್ಪಳ ಮಾಡೋಕ್ಕೆ ಹಾಕಬೇಕಾಗುತ್ತೆ. ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಈಗಿದ್ರೆ ಅದನ್ನು ನೀರು ಹಾಕಿ ಕುದ್ಸಾಕಿಟ್ಟಿದ್ದೀನಿ ರೀ ಒಂದು ಕುದಿ, ಮತ್ತು ನೀರೆಲ್ಲ ತುಂಬಿಟ್ಟು ಇಡಾಕಂತೀನಿ ಕುಡಿಯಾಕದು. ಮತ್ತು ಮೊಳಕೆ ಕಾಳು ಎಲ್ಲ ನೆನೆಸಿಟ್ಟಿದ್ದೆ ರೀ. ಅಂದ್ರೆ ಹುರುಳಿಕಾಳು ಮತ್ತು ಮೂಕಣಿ ಕಾಳು ಪಲ್ಯ ಮಾಡ್ಬೇಕಂತೇಳಿ ಅವನು ನೀರೆಲ್ಲ ತೆಗೆದು ಎತ್ತಿಟ್ಟಿದ್ದೀನಿ ರೀ. ಈಗಿದ್ರೆ ಹಪ್ಪಳ ಮಾಡ್ಬೇಕು, ಸ್ವಲ್ಪ ಜಾಸ್ತಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳಕ್ಕಂತೀನಿ ರೀ. ಫಸ್ಟಿಗೆ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡೆ, ಆದ್ರೂ 1-2 kg ಆದ್ರೂ ಮಾಡೋಣ. 1 kg ಅಥವಾ 1.5 kg ಅಷ್ಟೇ ಹಿಡಿಯುತ್ತೆ ರೀ ಇದು ಸಣ್ಣ ಬೊಗೋಣಿ ಒಳಗೆ. ಅದಕ್ಕಾಗಿ ಸ್ವಲ್ಪ ದೊಡ್ಡ ಬೊಗೋಣಿನೇ ಇಟ್ಬಿಟ್ಟು 1-2 kg ಆದ್ರೂ ಹಿಟ್ಟು ರೆಡಿ ಮಾಡೋಣ ಸಾವ್ಕಾಶ ನಿವಾಂತ. ಎಷ್ಟಿಷ್ಟ ಆಗುತ್ತೋ ಅಷ್ಟು ಮಾಡಕ್ಕೆ ಬರುತ್ತಲ್ರಿ. ಇದೇನು ಸಡನ್ನಾಗಿ ಒಮ್ಮೆ ಮಾಡ್ಬೇಕಂತೇನಿಲ್ಲ. ಬೆಳಿಗ್ಗೆ ಹಿಟ್ಟು ರೆಡಿ ಮಾಡಿ ಸಂಜೆ ತನಕ ಆರಾಮ್ಸರಿ ಮಾಡ್ಕೋಬೋದು. ಈ ಒತ್ತು ಹಪ್ಪಳ ಏನೈತಲ್ರಿ, ಮನೆಯೊಳಗೆ ಹಾಕ್ಬಿಟ್ರೂ ಒಣಗ್ತಾವೆ. ಅಂದ್ರೆ ಬೆಳಗ್ಗೆ ಹಾಕ್ಬಿಟ್ರೆ ನಾಳೆ ಬೆಳಗ್ಗೆ ತನಕ ಫುಲ್ ಒಣಗಿ ಬಿಟ್ಟಿರ್ತಾವೆ. ಆಮೇಲೆ ಬಿಸ್ಲಾಗಿ ಇಡ್ಬೋದು ರೀ. ಹಪ್ಪಳ ಮತ್ತು ಸಂಡ್ಗೆ ಯಾರೆಲ್ಲ ತೊಗೊಂಡಿರಲ್ಲ ಅದನ್ನ ಮನೆಗೆ ಬಂದ ತಕ್ಷಣ, ಅಂದ್ರೆ ಕೊರಿಯರ್ಗೆ ಏನು ಕಳಿಸಿನಲ್ಲ ಅದನ್ನ ಮನೆಗೆ ಬಂದ ತಕ್ಷಣ ಒಂದು 2-3 ತಾಸು ಆದ್ರೂ ಬಿಸಿಲಿಗೆ ಇಟ್ಬಿಟ್ಟು ನೀವು ಡಬ್ಬಿಗೆ ಹಾಕಿ ಇಡ್ರಿ. ಯಾಕಂದರೆ ಗೊತ್ತಿರಂಗಿಲ್ಲ, ಅದಕ್ಕಾಗಿ ಹೇಳಕತ್ತಿದ್ದು. ಅಂದ್ರೆ ನಾನು ಜಾಸ್ತಿ ಬಿಸಿಲಿಗೆ ಇಟ್ಟಾಗೇನಿತ್ತಲ್ಲ ಜಲ್ದಿ ಮುರಿದು ಬಿಡ್ತಾವ್ರಿ. ಅದಕ್ಕಾಗಿ ಯಾರೆಲ್ಲ ಹಪ್ಪಳ ಮತ್ತು ಸಂಡ್ಗೆ ತೊಗೊಂಡಿರಲ್ಲ ಅವನ್ನ ಒಂದು 2-3 ತಾಸು ಬಿಸಿಲಿಗೆ ಇಟ್ಬಿಟ್ಟು ನೀವು ಡಬ್ಬಿಗೆ ಹಾಕಿ ಇಡ್ಬೋದು ರೀ. ಯಾಕಂದರೆ ಅದು ನಾವು ಇಲ್ಲಿ ಜಾಸ್ತಿ ಬಿಸಿಲಿಗೆ ಹಾಕಿಟ್ಟಾಗ ಎಲ್ಲ ಮುರಿದು ಬಿಡ್ತಾವೆ. ಅಂದ್ರೆ ಒಂದು ಸಲ ಹಾಗೆ ಆಗಿತ್ತಲ್ಲ, ಅದಕ್ಕಾಗಿ ನಾನು ಫುಲ್ ಜಾಸ್ತಿ ಮ್ಯಾಳ್ಗೆ ಮೇಲೆಲ್ಲ ಒಯ್ದು ಬಿಸಿಲಿಗೆ ಹಾಕಿಲ್ಲ. ಮನೆಯೊಳಗೆ ಸ್ವಲ್ಪ ಬುಟ್ಟಿ ಒಳಗೆ ಬಿಸಿಲಿಗೆ ಇಟ್ಟು ಕೊಟ್ಟಿದ್ದು. ಮತ್ತು ಹಂಗೆ ಹಾಕಿಟ್ಟಾಗ ಮತ್ತು ಅದು ಹಾಳಾಗ್ಬಿಟ್ರೆ ಹೆಂಗಂತೇಳಿ ನಾನು ಹೇಳಕತ್ತಿದ್ರಿ. ಯಾರೆಲ್ಲ ತೊಗೊಂಡಿರಲ್ಲ ಸ್ವಲ್ಪ ಬಿಸಿಲಿಗೆ ಹಾಕಿ ಡಬ್ಬಿಗೆ ಹಾಕಿ ಇಡ್ರಿ. ಈಗಿದ್ರೆ ಹಿಟ್ಟು ರೆಡಿ ಮಾಡೋ ಟಾಸ್ಕ್ ಸ್ಟಾರ್ಟ್ ಆಗೈತೆ ನೋಡಿರಿ. ಸ್ವಲ್ಪ ಕ್ವಾಂಟಿಟಿ ಒಳಗಾದ್ರೆ ಪಟ್ಟಂತೆ ಆಗುತ್ತೆ. 2 kg ಮೇಲೆ 1/4 kg ಇದ್ರೆ ಬೇಕಿದು. ಇಷ್ಟು ಜಿಗಟಾಗ್ಬಿಡುತ್ತಲ್ಲ ರೀ, ಚಮಚನೇ ಆ ಕಡೆ ಈ ಕಡೆ ಹೋಗಂಗಿಲ್ಲ, ಅದು ಅಷ್ಟು ಜಿಗಟಾಗಿಬಿಡುತ್ತೆ. ಇದಕ್ಕೊಂದು ಸ್ಪೆಷಲ್ ಚಮಚ ತರಬೇಕಂತ ಅಂದ್ಕೊಂಡಿದ್ದೀನಿ ನಾನು. ಅಂದ್ರೆ ನಮ್ಮ ಕಡೆ ಅದಕ್ಕೆ ಹುಟ್ಟು ಅಂತೀವ್ರಿ ನಾವು. ನನ್ನ ಕಡೆ ಇದು ಕಟ್ಗಿದ್ದವು. ಅಂದ್ರೆ ನಾರ್ಮಲ್ ನಾವು ಆನ್ಲೈನ್ ಒಳಗೆ ಏನು ತರಿಸಿರ್ತೀವಲ್ರಿ ಅವು ಚೌಕ್ ಥರ ಇರ್ತಾವೆ, ಕೈ ಒಳಗೆ ಗ್ರಿಪ್ ಆಗಂಗಿಲ್ಲ. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಅದು ಕುರಡ್ಗೆ ಆಗಲಿ ಸಂಡ್ಗೆ ಆಗಲಿ ಏನು ಹಿಟ್ಟು ರೆಡಿ ಮಾಡ್ತಿರಲ್ಲ ಅದು ಹುಟ್ಟಿಂದನೇ ಮಾಡ್ತಿದ್ರು. ಆ ಹುಟ್ಟನ್ನು ಈಗ ಬಳಸ್ಬಿಟ್ರೆ ತಿರ್ಗಾಡಕ್ಕೂ ಈಜಿ ಆಗುತ್ತೆ ರೀ. ಅದನ್ನೇ ಹೇಳಕತ್ತಿದ್ದೆ ನಮ್ಮ ಮನೆಯವ್ರಿಗೆ, ಹುಟ್ಟು ತೊಗೊಂಬಿಟ್ರೆ ಬೆಸ್ಟ್ ನೋಡಿರಿ ಅಂಥೇಳಿ. ಅದು ಕೈ ಒಳಗೆ ರೌಂಡಾಗಿರುತ್ತೆ ರೀ. ಸ್ವಲ್ಪ ದೊಡ್ಡದಾಗಿತ್ತಂದ್ರೆ ನಮಗೂ ತಿರ್ಗಾಡಕ್ಕೆ ಈಜಿ ಆಗುತ್ತೆ ನೋಡಿರಿ. ಎಷ್ಟು ಜಿಗಿಟಾಗ್ಬಿಟ್ಟಿತ್ತಂದ್ರೆ ಅದು ಫುಲ್ ಕೈನೇ ಮಿಕ್ಸ್ ಮಾಡೋಕ್ಕಾಗಲ್ಲಾಗಿತ್ತು. ಅಷ್ಟು ಟಾಸ್ಕ್ ಇರುತ್ತೆ ಹಿಟ್ಟು ರೆಡಿ ಮಾಡ್ಬೇಕಂದ್ರೆ ರೀ. 2 kg ಹಿಟ್ಟು ರೆಡಿ ಮಾಡ್ಬೇಕಂದ್ರೆ ಮಿನಿಮಮ್ ಒಂದು 2 ತಾಸು ಮ್ಯಾಲೆ ಬೇಕು. ಈಗಿದ್ರೆ ಹಿಟ್ಟೆಲ್ಲ ರೆಡಿ ಮಾಡಿಟ್ಟು ನಾನು ಜಳಕ ಎಲ್ಲ ಮುಗಿಸಿ ಅರ್ಬಿ ಎಲ್ಲ ತೊಳೆದು ಜಳಕ ಎಲ್ಲ ಮುಗಿಸ್ಬಿಟ್ಟು ಇನ್ನು ನಾಷ್ಟ ಮಾಡಿ ಕೊಟ್ಟಿದ್ಲು ತನ್ನೋರಿ, ಅವಲಕ್ಕಿ ಮಾಡಿ ಕೊಟ್ಟಿದ್ಲು. ಅವಲಕ್ಕಿ ತಿಂದ್ಬಿಟ್ಟು ಹಪ್ಪಳ ಹಾಕೋಣಂತೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಎಲ್ಲ ಕವರೆಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೆ ರೀ. ಅಂದರೆ ಒಂದು ಸಲ ಮಾಡಿದ ತಕ್ಷಣ ಅವನ್ನೆಲ್ಲ ನೀಟಾಗಿ ತೊಳೆದು ವಾಶ್ ಮಾಡಿನೇ ಯೂಸ್ ಮಾಡೋದು. ನಾನು ಫಸ್ಟೆಲ್ಲ ಅರ್ಬಿ ಮೇಲೆ ಹಾಕ್ತಿದ್ದೆ ಅಲ್ರಿ. ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಹಪ್ಪಳ ಹಾಕೋ ಈ ಥರ ಕವರ್ ಸಿಗುತ್ತೆ ರೀ. ಇದೇನು
ಒಂದು 120-30 ರೂಪಾಯಿ ಕೊಟ್ರೆ ಆಯಿತು. 5 ಮೀಟ್ರ್ ಸಿಗೋದು ನೋಡಿರಿ. ಯಾರಿಗಾದರೂ ಬೇಕಂದ್ರೆ ಗಾಂಧಿ ಚೌಕ ಹತ್ರ ಸಿಗ್ತಾವೆ. ಅಲ್ಲಿ ಪ್ಲಾಸ್ಟಿಕ್ ಏನಂತ ಡ್ರಮ್ ಮತ್ತು ಏನೇನೋ ಮತ್ತು ಇದೇನು ಗ್ರೀನ್ ಕಲರ್ ಎಲ್ಲ ಮನೆಗೆ ಬಿಸಿಲು ಆಗಬಾರ್ದು ಅಂತೇಳಿ ಹಾಕ್ತಾರಲ್ರಿ, ಅದನ್ನೆಲ್ಲ ಸಿಗ್ತಾವೆ. ಅಲ್ಲೇ ಈ ಪ್ಲಾಸ್ಟಿಕ್ನು ಸಿಗುತ್ತೆ ನೋಡಿರಿ. ಹಪ್ಪಳ ಹಾಕೋ ಪ್ಲಾಸ್ಟಿಕ್ ಸೀಟ್ ಕೊಡಂದ್ರೆ ಕೊಡ್ತಾರೋ. ಅರ್ಬಿ ಮೇಲ್ಕಿಂತ ಈ ಪ್ಲಾಸ್ಟಿಕ್ ಸೀಟ್ ಮೇಲೆ ಹಾಕೋದು ಬೆಸ್ಟ್ ರೀ. ಅಂದ್ರೆ ಬಿಸಿ ಇದ್ದಾಗ ಹಾಕಕ್ಕೆ ಹೋಗಬಾರ್ದು. ನಮ್ಮ ಹಪ್ಪಳ ಹಿಟ್ಟೆಲ್ಲ ತಣ್ಣಗಾಗಿರ್ತೈತಲ್ಲ, ಹಾಗಾಗಿ ಯೂಸ್ ಆಗುತ್ತೆ ರೀ. ಸೀರೆ ಮೇಲೆ ಅಥವಾ ಬಟ್ಟೆ ಮೇಲೆ ಹಾಕಿದಾಗಿಂದೆಲ್ಲ ತೆಗ್ಯಾಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದನ್ನ ಸ್ವಲ್ಪ ನೀವು ಒದ್ದಿ ಮಾಡಿಬಿಟ್ಟು ಅಂದ್ರೆ ಹಸಿ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ. ಅದಕ್ಕಾಗಿ ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಕಾಣ್ತಾ ನಾನು ಒಂದು 5 ಮೀಟ್ರ್ ಅಷ್ಟು ತಂದಿದ್ದೀನಿ ರೀ. ತಂದು ಅದ್ರೊಳಗೆ 2 ಭಾಗ ಮಾಡಿ ಇಟ್ಟಿದ್ದೀನಿ. ಅಂದರೆ ಅದು ಜಾಗ ಸಾಲಂಗಿಲ್ಲ ಅಂತೇಳಿ, ಬೇಕಂದ್ರೆ ಮತ್ತೊಂದು ಯೂಸ್ ಮಾಡ್ಬೋದು ಅಂಥೇಳಿ ಅವನು ತೊಳೆದು ಹಾಕಿದ್ದೆ ರೀ. ತಂದು ಹಸಿ ಇತ್ತಲ್ಲ, ಸ್ವಲ್ಪ ನೀರೆಲ್ಲ ಹತ್ತಿದ್ದು ಅಂಥೇಳಿ ಒರ್ಸಾಕಂತೀನಿ ನೋಡಿರಿ. ಯಾವುದೇ ಆಗಲಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಾಡಿರ್ತೀವಿ ಅಂದರೆ ನಮ್ಮ ಮನ್ಸಿಗೂ ಖುಷಿ ಆಗುತ್ತಲ್ರಿ. ಈಗಿದ್ರೆ ಸ್ವಲ್ಪ ತನೂ ಹಪ್ಪಳ ಒತ್ತಿ ಕೊಡಾಕಂತೀವ್ರಿ. ಸ್ವಲ್ಪ ಅಷ್ಟೇ ರೀ, ಒಂದಿಷ್ಟು ಮಾಡಿದ ತಕ್ಷಣ ಬೇಸರ ಬಂದುಬಿಡುತ್ತೆ ಮಕ್ಕಳಿಗೆ. ಮತ್ತು ಲಾಸ್ಟ್ ಮಾಡೋರು ನಾವೇ. ಹಾಗಾಗಿ ಫಸ್ಟಿಗಾದ್ರೂ ಸ್ವಲ್ಪ ಮಾಡಲಿ ಅಂತೇಳಿ ತನಗೆ ಉಳ್ಳಿ ಮಾಡಿ ಕೊಡಾಕಂತಿದ್ದೆ ರೀ. ಮಾಡೋದೇನೋ ಅಷ್ಟೊಂದು ಟೈಮ್ ಪಾಸ್ ಮಾಡ್ಕೊಂಬಿಟ್ಟು ಮಾಡ್ಬೋದು. ಆದರೆ ಹಿಟ್ಟು ರೆಡಿ ಮಾಡೋಕೆ ಮಾತ್ರ ಜಾಸ್ತಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ರೀ. ಆದರೆ ನಮ್ಮ ಜೊತೆನೇ ಮತ್ತೊಬ್ಬರು ಇರಬೇಕು. ಮಕ್ಕಳು ಆದ್ಬಿಟ್ರೆ ಏನು ರೀ, ಸ್ವಲ್ಪ ಮಾಡೋದು ಬೇಸರ ಬಂತಂತೇಳಿ ಎದ್ದು ಹೋಗೋದು ಆ ಥರ ಮಾಡ್ತಿರ್ತಾರೆ. ಈಗಿದ್ರೆ ಟೈಮ್ 10:30 ಆಗಿತ್ತು ನೋಡಿರಿ. 10:30 11 ಗಂಟೆ ಆಗಿತ್ತು. ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಮತ್ತೊಂದು 2 ಪಾರ್ಸಲ್ ಇದ್ದ ಅದನ್ನು ಪ್ಯಾಕ್ ಮಾಡಿಬಿಟ್ಟು ತನಗೆ ಮತ್ತು ನಮ್ಮ ಮನೆಯವ್ರಿಗೆ ಕಳ್ಸಾಕಂತೀನಿ ರೀ. ಲೋಕಲ್ ಒಬ್ರಿಗೂ ಕೊಡಬೇಕಿತ್ತು. ಹಾಗಾಗಿ ಕೊಟ್ಟು ಬರ್ರಿ ಅಂತೇಳಿ ನಾನು ಎಲ್ಲ ರೆಡಿ ಮಾಡಿ ಕೊಡಾಕಂತೀನಿ. ಆ್ಯಕ್ಚುಲಿ ನಾನೇ ಹೋಗ್ಬೇಕಿತ್ತು ರೀ. ನಾನು ಹೋಗ್ಬಿಟ್ರೆ ಇಂತಲೇ ಇನ್ನೂ ಹಪ್ಪಳ ಮಾಡೋದೈತಿ, ಮತ್ತು ಅರ್ಬಿ ತೊಳೆದಿಟ್ಟಿದ್ದೀನಿ, ಅವನ್ನ ಹಾಕಬೇಕು, ಅಡುಗೆ ಮಾಡಬೇಕು. ಇವನ್ನೆಲ್ಲ ಕೆಲಸ ಆಗಂಗಿಲ್ಲ ರೀ ನಾನು ಹೋಗ್ಬಿಟ್ರೆ. ಮತ್ತು ಇದ್ರೆ ಸುಮ್ಮನೆ ಕುಂತು ಬಿಟ್ಟಿರ್ತಾವೆ. ಅದಕ್ಕಾಗಿ ನೀನೇ ಹೋಗಮ್ಮ, ಮನೇನ ಕೆಲಸ ಎಲ್ಲ ನಾನು ಮಾಡ್ತೀನಿ ಅಂಥೇಳಿ ತನಗೂ ಕಳ್ಸಾಕತ್ತಿದ್ರಿ. ಅಂದರೆ ಒಬ್ರು ಹಿಡ್ಕೊಂಡು ಕೊಡಾಕೂ ಬೇಕಾಗುತ್ತಲ್ಲ, ಅದಕ್ಕಾಗಿ ನಮ್ಮ ಮನೆಯವರು ಮತ್ತು ಇದ್ರೆ ಕೊರಿಯರ್ ಆಫೀಸ್ಗೆ ಹೋಗಿ ಅದನ್ನೆಲ್ಲ ಕೊರಿಯರ್ ಮಾಡಿ ಕೊಟ್ಟು ಬಂದರು. ನಾನು ಅವ್ರು ಬರೋಟ್ಗೆ ಸ್ವಲ್ಪ ಹಪ್ಪಳನೂ ಮಾಡಿಬಿಟ್ಟು ಅರ್ಬಿ ಎಲ್ಲ ಒಣಗಕ್ಕೆ ಹಾಕಿ ಮತ್ತು ಹಿಂಡಿ ಪಲ್ಯ, ರೊಟ್ಟಿ, ಅನ್ನ ಇಷ್ಟೆಲ್ಲ ಅಡುಗೆ ಮಾಡಿದೆ ನೋಡಿರಿ. ಅಡುಗೆ ಮಾಡಿ ಊಟ ಮಾಡಾಕಂತೀನಿ. ಹೊಟ್ಟೆನೂ ಹಸ್ದುಬಿಟ್ಟಿದ್ದ. ಹಂಗಾಗಿ ಮಸ್ತಾಗಿ 1 ರೊಟ್ಟಿ, ಇಷ್ಟು ಅನ್ನ, ಮಜ್ಜಿಗೆ ಊಟ ಮಾಡಿಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ ನೋಡಿರಿ. ಮಸ್ತಾಗಿ ಊಟ ಎಲ್ಲ ಮುಗಿಸ್ಬಿಟ್ಟು ಮತ್ತು ಹಪ್ಪಳ ಮಾಡ್ಕೊತ ಕುಂತಿದ್ದೆ ರೀ. ಇದ್ರೆ ಕೊರಿಯರ್ ಮಾಡಕ್ಕೆ ಹೋಗಿಲ್ಲ. ಬರೋ ಮುಂದಾಗ ಪಾಲುದ ತಂದಿದ್ಲು. ಹೊರಗೆ ಹೋಗ್ಬಿಟ್ರೆ ಏನಾದರೂ ಮನೆಗೆ ತರಲೇಬೇಕು ರೀ. ನಾವಿದ್ರೆ ತರಕ್ಕೆ ಹೋಗಂಗಿಲ್ಲ, ಯಾವಾಗಾದ್ರೂ ಒಂದ್ಸಲ ತಂದಿರ್ತೀವಿ. ಆದರೆ ಹೊರಗಡೆ ಹೋಗ್ಬಿಟ್ರೆ ಬರೋ ಮುಂದಾಗ ಏನಾದರೂ ತರಲೇಬೇಕು, ಇಲ್ಲಾಂದ್ರೆ ನಡೆಯಂಗೆ ಇಲ್ಲ ನೋಡಿರಿ. ಬರೋ ಮುಂದಾಗ ಪಾಲುದ ತೊಗೊಂಡು ಬಂದಿದ್ಲು. ಅಲ್ಲಿ ಒಂದು ಕಡೆ ಚಲೋ ಸಿಗುತ್ತೆ ರೀ. ಅಂದರೆ ಭಾಳ ವರ್ಷದಿಂದನೂ ಅಲ್ಲೇ ನಾವು ತಿಂತಿದ್ವಿ. ಅಲ್ಲೇ ಬರೋ ಮುಂದಾಗ ತಂದಿದ್ದು ಮಮ್ಮಿ ಚಲೋ ಐತಿಲ್ಲ ನೋಡಿರಿ, ನೀವು ನಿಮ್ಮ ಟೇಸ್ಟ್ ಐತಿಲ್ಲ ನೋಡಿ ಅಂತೇಳಿ ಕೇಳಾಕತ್ತಿದ್ಲು. ಅಂದರೆ ಯಾವಾಗಲೂ ಅಲ್ಲಿ ಫಸ್ಟೆಲ್ಲ ಹೋಗ್ತಿದ್ದೀವಿ ರೀ ಜಾಸ್ತಿ. ಇತ್ತೀಚಿಗಂತೂ ಎಲ್ಲಿ ಹೋಗೋದೇ ವಜ್ಜೆ ಆಗ್ಬಿಟ್ಟೈತಿ. ಯಾಕಂದರೆ ಸಂಸಾರ ದೊಡ್ಡದಾದ್ಮೇಲೆ ಹಂಗೆ ನೋಡಿರಿ, ಒಂದೊಂದು ಆಸೆ ಆಕಾಂಕ್ಷೆಗಳೆಲ್ಲ ತ್ಯಾಗ ಮಾಡ್ಕೊತ ಹೋಗೋದಾಗ್ಬಿಡುತ್ತೆ. ಹಂಗೆ ಹಪ್ಪಳನೂ ಮುಗಿಸ್ಬಿಟ್ಟು ಈಗಿದ್ರೆ ಟೈಮ್ 6:30 ಆಗಿ ಹೋಗಿತ್ತು ನೋಡಿರಿ. ನಾನು ಕೈಕಾಲು ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಚಹಾ ಮಾಡಾಕಂತೀನಿ ನೋಡಿರಿ. ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಅಂತ ಕೇಳಾಕತ್ತಿದ್ರೆ ಮಕ್ಕಳು. ಹಾಗಾಗಿ ಈ ಕಡೆ ಸಂಡ್ಗಿನೂ ಫ್ರೈ ಮಾಡಿ ಕೊಡೋಣ ಅಂತ ಹೇಳಿ ಸ್ವಲ್ಪ ಉಳ್ದಾವು. ಅಂದರೆ 2 kg ಕೊರಿಯರ್ ಕಳಿಸಿದ್ದು. ಹಾಗಾಗಿ ಸ್ವಲ್ಪ ಮಿಕ್ಕಿದ್ದ ಅವನ್ನೇ ಸ್ವಲ್ಪ ಫ್ರೈ ಮಾಡಿ ಕೊಡೋಣ ಅಂತ ಹೇಳಿ. ನನ್ನ ಮಕ್ಕಳು ಇದ್ರೆ ಮಮ್ಮಿ ನಮಗೆ ತಿನ್ನಕ್ಕೆ ಮಾಡಿದ್ರೆ ಎಲ್ಲ ಕೊಟ್ಟೇ ಬಿಟ್ಟಿರಲ್ಲ, ಎಷ್ಟೇ ಇಟ್ಟಿರಿ ನಮಗೆ ಬೇಡನಂತೇಳಿ ಕೇಳಾಕತ್ತಿದ್ಲು. ಮತ್ತು ಹಿಟ್ಟು ರೆಡಿ ಮಾಡಿ ಇಟ್ಟಿನಮ್ಮ, ಮತ್ತು ಮಾಡ್ತೀನಿ ಅಂತೇಳಿ ಹೇಳಾಕತ್ತಿದ್ದೆ ರೀ. ಇನ್ನು ಶಾವ್ಗಿನೂ ಮಾಡಿಸ್ಬೇಕು. ನಮಗೂ ಶಾವ್ಗಿನೂ ಬೇಕಾಗ್ಯಾವ್ರಿ. ಸ್ವಲ್ಪ ಉಳ್ದಾವು. ಇನ್ನು 3-4-5 kg ಅಷ್ಟೇ ಉಳ್ದಾವು. ಮತ್ತು ಇವನ್ನ ಖಾಲಿ ಆಗಿಬಿಟ್ರೆ ನಮ್ಮ ಮನೆಯವರಿದ್ರೆ ನಮಗೂ ಬೇಕಲ್ಲ, ನಮಗೂ ಮಾಡಿಸಿಡ ಅಂತೇಳಿ ಹೇಳಾಕತ್ತಿದ್ರು. ಮಾಡಿಸ್ಬೇಕಾಗೈತಿ, ಟೈಮ್ನ ಸಿಗಲ್ಲಾಗೈತಿ. ಶಾವ್ಗಿನೂ ಮಾಡಿಸ್ಬೇಕು ಇನ್ನು, ಮತ್ತು ಸ್ವಲ್ಪ ಖಾರದ ಪುಡಿ ಎಲ್ಲ ಮಾಡಿಸ್ಬೇಕಾಗೈತಿ, ಸ್ವಲ್ಪ ಐತಿ. ಹಾಗಾಗಿ ಈಗ ಸ್ನ್ಯಾಕ್ಸಿಗೆ ಸಂಡ್ಗಿನ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಅಥವಾ ಮ್ಯಾಗಿ ಮಸಾಲ ಅಥವಾ ಖಾರದ ಪುಡಿ ಹಚ್ಬಿಟ್ಟು ತಿಂದ್ರಾಯ್ತು. ಸಖತ್ತಾಗಿರುತ್ತೆ ರೀ. ಹೊರಗಡೆಯಿಂದ ಕುರ್ಕುರಿ ತಿನ್ನೋಕ್ಕಿಂತ ಈ ಥರ ಮನೆಯೊಳಗೆ ರೆಡಿ ಮಾಡಿಟ್ಟು ಸಂಡ್ಗಿ ತಿನ್ನೋದು ಬೆಸ್ಟ್ ನೋಡಿರಿ. ಅಂದರೆ ನಾವೇ ಫ್ರೆಶ್ ಎಣ್ಣೆ ಒಳಗೆ ಫ್ರೈ ಮಾಡಿಬಿಟ್ಟು ತಿನ್ನೋದು. ಆ್ಯಕ್ಚುಲಿ ಒಬ್ಬೊಬ್ರಿಗಂತೂ ಎಣ್ಣೆನೂ ಇಷ್ಟ ಆಗಂಗಿಲ್ಲ ರೀ. ಆದರೆ ಡೀಪ್ ಫ್ರೈ ಮಾಡಿದ್ದು ಎಣ್ಣೆ ಒಳಗನ ಫ್ರೈ ಮಾಡಬೇಕಾಗುತ್ತೆ. ಇದನ್ನು ಹೆಲ್ದಿ ಏನಕ್ಕ ಅಂತ ಕೆಲವೊಬ್ರಿಗೆ ಅನಿಸ್ತಾ ಇರ್ತೈತಿ. ಹೊರಗಡೆಯಿಂದ ತಿನ್ನೋಕ್ಕಿಂತ ಮನೆಯೊಳಗೆ ಏನಾದರೂ ಸಂಜೆ ಟೈಮ್ದಾಗ ಒನ್ ಟೈಮ್ ತಿಂದರೆ ಏನು ಆಗಂಗಿಲ್ಲಲ್ರಿ. ನನ್ನ ಮಗಳಿಗೆ ಮಾತ್ರ ಪಾನಿಪುರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಪುರಿ ಇದ್ದು ಸ್ವಲ್ಪ ಫ್ರೈ ಮಾಡಿಕೊಡ್ರಿ ಮಮ್ಮಿ, ನಾ ಪಾನಿಪುರಿ ಮಾಡ್ಕೊತೀನಿ ಅಂತ ಹೇಳಾಕತ್ತಿದ್ಲ. ಅದಕ್ಕಾಗಿ ಅದನ್ನೂ ಫ್ರೈ ಮಾಡಿಬಿಟ್ಟು ಈ ಕಡೆ ಏನು ಸಂಡ್ಗಿ ಫ್ರೈ ಮಾಡಿ ಇಟ್ಟಿದ್ದೆ ಅಲ್ರಿ, ಇನ್ನಷ್ಟು ಫ್ರೈ
ಮಾಡ್ರಿ ಮಮ್ಮಿ ಅಂತ ಹಾಕತ್ತಿದ್ಲು ತಾನು. ಆಮೇಲೆ ಮಾಡಿಕೊಡ್ತೀನಿ ಊಟದ ಟೈಮ್ದಾಗ. ಈಗ ಇಷ್ಟ ತಿಂದ್ರಂತೆ ಅಷ್ಟೇ ಫ್ರೈ ಮಾಡಿಬಿಟ್ಟು ಅಂದರೆ ಚಾಕ್ಕೆ ಇಟ್ಟಿದ್ದೆ ಆದರೆ ಚಾನೂ ರೆಡಿ ಆಗಿತ್ತು. ಚಹಾ ಕುಡಿದ್ಬಿಟ್ಟು ಆಮೇಲೆ ಫ್ರೈ ಮಾಡಿಕೊಟ್ನಂತೆ. ಈಗಿದ್ರೆ ಅದನ್ನೇನು ಫ್ರೈ ಮಾಡಿದ್ದೆ ಅಂದರೆ ಅದಕ್ಕೆ ಸ್ವಲ್ಪ ಮನೆಯೊಳಗೆ ಮಾಡಿದ್ದ ಚಾಟ್ ಮಸಾಲ ರೀ ಅಂದ್ರೆ ಆಮ್ಚೂರು ಪುಡಿ, ಖಾರದ ಪುಡಿ, ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿ ಅದನ್ನ ಚಾಟ್ ಮಸಾಲ ರೆಡಿ ಮಾಡಬೇಕು. ಹೊರಗಡೆಯಿಂದ ತಿನ್ನೋಕೆ ಇಷ್ಟ ಇಲ್ಲ ಅಂದ್ರೆ ಮನೆಯೊಳಗೆ ಆ ಥರ ರೆಡಿ ಮಾಡಿ ಹಪ್ಪಳಕ್ಕಾಗಲಿ ಸಂಡ್ಗಿಗಾಗಲಿ ಸ್ನ್ಯಾಕ್ಸ್ ಮಾಡಿದಾಗ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡಿರಿ. ಈಗಿದ್ರೆ ನಾನು ಚಹಾ ರೆಡಿ ಮಾಡ್ಕೊಂಬಿಟ್ಟು ಸಂಡ್ಗಿನೂ ಫ್ರೈ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಚಹಾ ಕುಡಿಯಾಕಂತೀನಿ ನೋಡಿರಿ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ.